Good morning to all of you. This is Somshekar, Assistant Professor of Mathematics, Saranvi Government Science College, Mamunkatte, Bhadravati. Welcome to my fourth session of the unit sequence. In this session, we are going to study about a special type of sequence which is monotonic sequence. Sequence xn is said to be monotonically increasing if xn plus 1 is greater than or equal to xn. That means sequence na increasing anta karibekadre ಮುಂದಿನ ಟರ್ಮ್ ಹಿಂದಿನ ಟರ್ಮ್ ಗಿಂತ ಜಾಸ್ತಿ ಇರಬೇಕು. ಮುಂದಿನ ಟರ್ಮ್ ಹಿಂದಿನ ಟರ್ಮ್ ಗಿಂತ ಜಾಸ್ತಿ ಇರಬೇಕು. ಈಗ 1 2 3 4 ಎಕ್ಸೆಟ್ರಾ ಇದು ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಯಾಕೆ ಅಂದರೆ ಅಲ್ಲಿ ಮುಂದಿನ ಟರ್ಮು ಹಿಂದಿನ ಟರ್ಮ್ಗಿಂತ ಜಾಸ್ತಿ ಇದೆ. 2 1ಗಿಂತ ಜಾಸ್ತಿ ಇದೆ, 3 2ಗಿಂತ ಜಾಸ್ತಿ ಇದೆ, 4 3ಗಿಂತ ಜಾಸ್ತಿ ಇದೆ. ಮುಂದಿನ ಟರ್ಮು ಹಿಂದಿನ ಟರ್ಮ್ಗಿಂತ ಜಾಸ್ತಿ ಇದ್ದರೆ ಸಚ್ ಸೀಕ್ವೆನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಮೊನೊಟೋನಿಕಲಿ ಇನ್ಕ್ರೀಸಿಂಗ್. ಇಲ್ಲಿ n+1 ಎನ್ನಿನ ಮುಂದಿನ ನ್ಯಾಚುರಲ್ ನಂಬರು ಅಲ್ವಾ? n+1 ಎನ್ನಿನ ಮುಂದಿನ ನ್ಯಾಚುರಲ್ ನಂಬರ್. ಅದೇ ನೀವು ಸೀಕ್ವೆನ್ಸ್ ಟರ್ಮಿಗೆ ಬಂದಾಗ xn ಅದೇ ಥರನೇ xn+1 xnನ ಮುಂದಿನ ಸೀಕ್ವೆನ್ಸ್ ಟರ್ಮ್ ಇದು. ಹಾಗಾಗಿ ಮುಂದಿನ ಟರ್ಮು ಹಿಂದಿನ ಟರ್ಮ್ಗಿಂತ ಜಾಸ್ತಿ ಇದ್ದರೆ ಇಲ್ಲಿ ಈಕ್ವಲ್ಸ್ ಯಾಕೆ ಬಂದಿದೆ ಅಂತಂದರೆ ಈಕ್ವಲ್ಸ್ ಇದ್ದಾಗ ಕಾನ್ಸ್ಟೆಂಟ್ ಇರುತ್ತೆ, ಸೇಮ್ ಇರುತ್ತೆ ಅಲ್ವಾ, ಎಲ್ಲ ಟರ್ಮ್ಸು ಈಕ್ವಲ್ ಆಗಿರುತ್ತೆ. ಕಾನ್ಸ್ಟೆಂಟ್ ಸೀಕ್ವೆನ್ಸ್ನ ನಾವು ಇನ್ಕ್ರೀಸಿಂಗ್ ಅಂತಲೂ ಕರಿತೀವಿ, ಡಿಕ್ರೀಸಿಂಗ್ ಅಂತಲೂ ಕರಿತೀವಿ. ಕಾನ್ಸ್ಟೆಂಟ್ ಸೀಕ್ವೆನ್ಸು ಇನ್ಕ್ರೀಸಿಂಗು ಹೌದು, ಡಿಕ್ರೀಸಿಂಗು ಹೌದು. ಹಾಗೆ xn+1 ಮುಂದಿನ ಟರ್ಮು ಹಿಂದಿನ ಟರ್ಮ್ಗಿಂತ ಜಾಸ್ತಿ ಇದ್ದರೆ ಅಥವಾ ಈಕ್ವಲ್ ಆಗಿದರೆ ಸಚ್ ಸೀಕ್ವೆನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಮೊನೊಟೋನಿಕಲಿ ಇನ್ಕ್ರೀಸಿಂಗ್. ಅದೇ ನೀವು ಈಕ್ವಲ್ಸ್ ಇಲ್ಲದೆ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಆಗಿದರೆ, ಮುಂದಿನ ಟರ್ಮ್ ಹಿಂದಿನ ಟರ್ಮ್ಗಿಂತ ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ ಆಗಿದರೆ ಅದನ್ನು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ, ಸ್ಟ್ರಿಕ್ಟ್ಲಿ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ. xn+1 ಈಸ್ ಗ್ರೇಟರ್ ದೆನ್ xn ಆಗಿದರೆ ದೆನ್ ವಿ ಸೇ ದಟ್ ದ ಸೀಕ್ವೆನ್ಸ್ xn ಈಸ್ ಸ್ಟ್ರಿಕ್ಟ್ಲಿ ಮೊನೊಟೋನಿಕಲಿ ಇನ್ಕ್ರೀಸಿಂಗ್. ಈಗ ಒಂದು ಸೀಕ್ವೆನ್ಸ್ xnನ್ನು ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕಾದ್ರೆ ಅಥವಾ ವೆರಿಫೈ ಮಾಡಬೇಕಾದ್ರೆ ಜಸ್ಟ್ ಈ xn ಈ ಕಡೆ ತೊಗೊಬನ್ನಿ, xn+1 ಮೈನಸ್ xn, ಟೇಕ್ ದ ಡಿಫ್ರೆನ್ಸ್. ಈ ಡಿಫ್ರೆನ್ಸ್ ಮುಂದಿನ ಟರ್ಮು ಹಿಂದಿನ ಟರ್ಮ್ನ ಡಿಫ್ರೆನ್ಸ್ ತೊಗೊಳ್ಳಿ. ಇದೇನಾದರೂ ಪಾಸಿಟಿವ್ ಬಂದಿದೆ ಗ್ರೇಟರ್ ದೆನ್ 0 ಆಗುತ್ತೆ, ಇದು ಪಾಸಿಟಿವ್ ಬಂದರೆ ಆಗ ಸೀಕ್ವೆನ್ಸ್ xn ಈಸ್ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಅಂತ ಅರ್ಥ. ದಟ್ ಮೀನ್ಸ್ ಮುಂದಿನ ಟರ್ಮು ಹಿಂದಿನ ಟರ್ಮ್ಗಿಂತ ಜಾಸ್ತಿ ಇದೆ ಅಂತ ಅರ್ಥ. ಇನ್ನೊಂದು ಎಕ್ಸಾಂಪಲ್ ಇದೆ, ಕನ್ಸಿಡರ್ ದಿಸ್ ಸೀಕ್ವೆನ್ಸ್ 1 - 1/n. ಈಗ ಇದನ್ನು ಇನ್ಕ್ರೀಸಿಂಗ್ ಅಲ್ವಾ ಅಂತ ಚೆಕ್ ಮಾಡೋಣ. ನಾವು ಇನ್ಕ್ರೀಸಿಂಗ್ ಅಲ್ವಾ ಚೆಕ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ದಿ ನೆಕ್ಸ್ಟ್ ಟರ್ಮ್ ಆಫ್ ದಿಸ್ xn, ದಟ್ ಮೀನ್ಸ್ xn+1. xn+1 ತೊಗೊಳ್ಳಿ, ಬಿಕಾಸ್ ನಾವು ಆ ಡಿಫ್ರೆನ್ಸ್ ತೊಗೋಬೇಕಾಗುತ್ತೆ. xn+1 ತೊಗೊಳ್ಳಿ, n ಇರೋ ಜಾಗದಲ್ಲಿ n+1 ಹಾಕಿ, ಡೆಫಿನೆಟ್ಲಿ ಗೆಟ್ ಎ n+1 ಟರ್ಮ್. 1 - 1/n ಇರೋ ಜಾಗದಲ್ಲಿ n+1. Now take the difference, xn+1 minus xn. This is xn+1 minus this is xn. Now +1 minus 1 gets cancelled. The remaining is minus into minus plus 1/n minus 1/n+1. If you take LCM, n into n+1, the remaining is n+1 minus n. Plus n minus n ಹೋಗುತ್ತೆ 1 ಆಗುತ್ತೆ. ನ್ಯೂಮರೇಟರ್ 1 ಆಗುತ್ತೆ, ಡಿನಾಮಿನೇಟರು n into n+1 ಆಗುತ್ತೆ. ಬಟ್ n ಮತ್ತು n+1 ಇವೆರಡು ಕೂಡ ಪಾಸಿಟಿವ್ ಇಂಟಿಜರ್ಸು. ಎರಡು ಪಾಸಿಟಿವ್ ಆಗಿರೋದ್ರಿಂದ ಡಿನಾಮಿನೇಟರ್ ಪಾಸಿಟಿವ್ ಆಯಿತು. ನಾವು ಡಿಪೆಂಡಿಂಗ್ ಆನ್ ದಿ ನ್ಯೂಮರೇಟರ್ ಈಗ ಈ ಟರ್ಮು ಪಾಸಿಟಿವ್ ನೆಗೆಟಿವ್ ಗೊತ್ತಾಗುತ್ತೆ. ನ್ಯೂಮರೇಟರ್ +1 ಇರೋದ್ರಿಂದ ದಿಸ್ ಟರ್ಮ್ 1/n into n+1, ಡಿನಾಮಿನೇಟರ್ ಪಾಸಿಟಿವ್, ನ್ಯೂಮರೇಟರ್ ಪಾಸಿಟಿವ್ ಆಗಿರೋದ್ರಿಂದ ಪಾಸಿಟಿವ್ ಬೈ ಪಾಸಿಟಿವ್ ಪಾಸಿಟಿವ್, ಆ್ಯಂಡ್ ದಿಸ್ ಟರ್ಮ್ ಈಸ್ ಡೆಫಿನೆಟ್ಲಿ ಗ್ರೇಟರ್ ದ್ಯಾನ್ 0. ಹಾಗಾಗಿ ಈ ಡಿಫ್ರೆನ್ಸು ಗ್ರೇಟರ್ ದ್ಯಾನ್ 0 ಆಗಿರೋದ್ರಿಂದ ಸೀಕ್ವೆನ್ಸ್ ಈಸ್ ಮೊನೊಟೋನಿಕಲಿ ಇನ್ಕ್ರೀಸಿಂಗ್. ಒಂದು ರಿಸಲ್ಟ್ ಇದೆ, ಅದೇ ಥರನೇ ಮೊನೊಟೋನಿಕಲಿ ಡಿಕ್ರೀಸಿಂಗ್ ಸೀಕ್ವೆನ್ಸು. ಸೀಕ್ವೆನ್ಸ್ xn ಮೊನೊಟೋನಿಕಲಿ ಡಿಕ್ರೀಸಿಂಗ್ ಅಂತ ಕರಿಬೇಕಾದ್ರೆ ಮುಂದಿನ ಟರ್ಮು ಹಿಂದಿನ ಟರ್ಮಿಂದ ಕಡಿಮೆ ಇರಬೇಕು.
ಕಡಿಮೆ ಅಥವಾ ಈಕ್ವಲ್ ಆಗಿರಬೇಕು. ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಆಗಿತ್ತು ಅಂತಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕರಿತೀವಿ. ಅದೇ ಥರನೇ ಸೀಕ್ವೆನ್ಸ್ ಎಕ್ಸನ್ನು ಮಾನೋಟೋನಿಕಲಿ ಇನ್ಕ್ರೀಸಿಂಗ್ ಇದು ಡಿಕ್ರೀಸಿಂಗ್, ಇದು ಮಾನೋಟೋನಿಕಲಿ ಡಿಕ್ರೀಸಿಂಗ್ ಆಗಿದೆ ಅಂತ ವೆರಿಫೈ ಮಾಡಬೇಕಾದ್ರೆ ಟೇಕ್ ದ ಡಿಫ್ರೆನ್ಸ್ xn + 1 - xn ನ ಡಿಫ್ರೆನ್ಸ್ ತಗೊಳ್ಳಿ. ಇಫ್ ಇಟ್ ಈಸ್ ನೆಗೆಟಿವ್ ಲೆಸ್ ದೆನ್ 0 ಬಂತಂದರೆ ಸೀಕ್ವೆನ್ಸ್ ಎಕ್ಸನ್ ಈಸ್ ಮಾನೋಟೋನಿಕಲಿ ಡಿಕ್ರೀಸಿಂಗ್ ಆಗಿದೆ ಅಂತ ಅರ್ಥ. ಹಾಗೆ ಒಂದು ಸೀಕ್ವೆನ್ಸ್ನ ಮಾನೋಟೋನಿಕಲಿ ಇನ್ಕ್ರೀಸಿಂಗ್ ಅಥವಾ ಮಾನೋಟೋನಿಕಲಿ ಡಿಕ್ರೀಸಿಂಗ್ ಅಂತ ನಾವು ವೆರಿಫೈ ಮಾಡಬೇಕಾದ್ರೆ ನೀವು ಡಿಫ್ರೆನ್ಸ್ ತಗೊಳ್ಳಿ, xn + 1 xn ನ ಡಿಫ್ರೆನ್ಸ್ ತಗೊಳ್ಳಿ. ಇಫ್ ಇಟ್ ಈಸ್ ಪಾಸಿಟಿವ್ ಬಂದರೆ ಇನ್ಕ್ರೀಸಿಂಗು, ಲೆಸ್ ದೆನ್ 0 ಬಂದರೆ ನೆಗೆಟಿವ್ ಬಂದರೆ ಡಿಕ್ರೀಸಿಂಗು. ಇನ್ನೊಂದು ಎಕ್ಸಾಂಪಲ್ ಇದೆ. ಕನ್ಸಿಡರ್ 1/n ಸೀಕ್ವೆನ್ಸ್. ನಾವು ಫಸ್ಟ್ ರೈಟ್ ದಿ n + 1th ಟರ್ಮ್, ರೀಪ್ಲೇಸ್ n/n + 1, 1/n ಇರೋ ಜಾಗದಲ್ಲಿ n + 1. Now take the difference xn + 1 - xn. xn + 1 is 1/n + 1 minus xn is 1/n. Now if you take the LCM n into n + 1, what happens in the numerator? n minus of n + 1. Minus n minus 1. Plus n minus n gets cancelled. The numerator is -1. -1/n into n + 1. But denominator is positive. n into n + 1 is positive, but the numerator is -1. That means negative by positive is negative. So definitely this difference is negative. That is why the sequence 1/n is monotonically decreasing. ಮಾನೋಟೋನಿಕ್ ಸೀಕ್ವೆನ್ಸ್ ಮೇಲೆ ಎರಡು ರಿಸಲ್ಟ್ ಇದೆ. ನಾನು ಒಂದನ್ನು ಪ್ರೂವ್ ಮಾಡಿಸ್ತೀನಿ, ಇನ್ನೊಂದು ಅದೇ ಥರನೇ ಅದನ್ನು ನೀವು ಫಾಲೋಅಪ್ ಮಾಡಿ. ಮಾನೋಟೋನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸು ಮತ್ತು ಬೌಂಡೆಡ್ ಎಬವ್ ಸೀಕ್ವೆನ್ಸು ಮಾನೋಟೋನಿಕಲಿ ಇನ್ಕ್ರೀಸಿಂಗು ಮತ್ತು ಬೌಂಡೆಡ್ ಎಬವ್ ಆಗಿದರೆ ಸಚ್ ಸೀಕ್ವೆನ್ಸ್ ಈಸ್ ಆಲ್ವೇಸ್ ಕನ್ವರ್ಜೆಂಟ್. ನಾವೀಗ ಈ ರಿಸಲ್ಟನ್ನು ಪ್ರೂವ್ ಮಾಡೋಣ. ನಿಮಗೆ ಮಾನೋಟೋನಿಕಲಿ ಇನ್ಕ್ರೀಸಿಂಗು ಮತ್ತು ಬೌಂಡೆಡ್ ಎಬವ್ ಆಗಿರೋ ಸೀಕ್ವೆನ್ಸ್ ಬೇಕು, ಅದನ್ನು ತಗೊಳ್ಳಿ. ಲೆಟ್ ಇಟ್ ಬಿ ಸೀಕ್ವೆನ್ಸ್ ಎಕ್ಸನ್. ನಾವೀಗ ಸೀಕ್ವೆನ್ಸ್ ಎಕ್ಸನ್ನ ಕನ್ವರ್ಜೆಂಟ್ ಅಂತ ಪ್ರೂವ್ ಮಾಡಬೇಕು. ಇದು ಯಾವಾಗ ಕನ್ವರ್ಜೆಂಟ್ ಆಗುತ್ತೆ? ಡೆಫಿನೇಷನ್ ಪ್ರಕಾರ ಇದಕ್ಕೆ ಫೈನೈಟ್ ಲಿಮಿಟ್ ವ್ಯಾಲ್ಯೂ ಇರಬೇಕು. ಸೀಕ್ವೆನ್ಸ್ ಎಕ್ಸನಿಗೆ ಫೈನೈಟ್ ಲಿಮಿಟ್ ವ್ಯಾಲ್ಯೂ ಇತ್ತು ಅಂತಂದರೆ ಆಗ ಸೀಕ್ವೆನ್ಸ್ ಎಕ್ಸನ್ನು ಕನ್ವರ್ಜೆಂಟ್ ಆಗುತ್ತೆ. ಇದು ಬೌಂಡೆಡ್ ಎಬವ್ ಆಗಿರೋದ್ರಿಂದ ಖಂಡಿತ ಅಪ್ಪರ್ ಬೌಂಡ್ ಇದ್ದೇ ಇರುತ್ತೆ. ಅಪ್ಪರ್ ಬೌಂಡ್ ಇದ್ಮೇಲೆ ಲೀಸ್ಟ್ ಅಪ್ಪರ್ ಬೌಂಡ್, ಅವುಗಳಲ್ಲಿ ಲೀಸ್ಟು ಇದ್ದೇ ಇರುತ್ತೆ. ಲೀಸ್ಟ್ ಅಪ್ಪರ್ ಬೌಂಡ್ ಇದ್ದೇ ಇರುತ್ತೆ. ಆ ಲೀಸ್ಟ್ ಅಪ್ಪರ್ ಬೌಂಡು ಕ್ಯಾಪಿಟಲ್ M ಅಂತ ಅಂದ್ಕೊಳ್ಳೋಣ. ದಟ್ ಕ್ಯಾಪಿಟಲ್ M ಇಸ್ ದಿ ಲೀಸ್ಟ್ ಅಪ್ಪರ್ ಬೌಂಡ್ ಆಫ್ ದಿಸ್ ಸೀಕ್ವೆನ್ಸ್. ನಾನೀಗ ಲೀಸ್ಟ್ ಅಪ್ಪರ್ ಬೌಂಡ್ನ ಡೆಫಿನೇಷನ್ ಬೇಕಾದ್ರೆ ನಾನು ಇದನ್ನ ಫಸ್ಟ್ ಸೆಷನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಲೀಸ್ಟ್ ಅಪ್ಪರ್ ಬೌಂಡ್ನ ಡೆಫಿನೇಷನ್ನ ಕ್ಯಾಪಿಟಲ್ M ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರೋದ್ರಿಂದ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಫಸ್ಟು ಇದು ಅಪ್ಪರ್ ಬೌಂಡ್ ಆಗುತ್ತೆ, ಅಂದರೆ ಸೀಕ್ವೆನ್ಸ್ನ ಎಲ್ಲ ಟರ್ಮ್ಸ್ಗಳು ಈ ನಂಬರ್ಗಿಂತ ಕಡಿಮೆ ಇರುತ್ತೆ, ಕಡಿಮೆ ಈಕ್ವಲ್ ಆಗಿರುತ್ತೆ. ಎರಡನೇ ಕಂಡೀಷನು ಇದೇ ಲೀಸ್ಟು, ಈ ನಂಬರೇ ಲೀಸ್ಟ್, ಅಂದರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ನಂಬರ್ ತೊಗೊಂಡ್ರೆ ಕ್ಯಾಪಿಟಲ್ M - ಎಪ್ಸಿಲಾನ್. ಎಪ್ಸಿಲಾನ್ ಪಾಸಿಟಿವ್ ನಂಬರು, ಎಮ್ಮಲ್ಲಿ ಪಾಸಿಟಿವ್ ನಂಬರ್ನ ಕಳೆದ್ರೆ ಖಂಡಿತ ಇದು ಎಮ್ಗಿಂತ ಕಡಿಮೆ. ಇದು ಅಪ್ಪರ್ ಬೌಂಡ್ ಆಗಬಾರ್ದು, ಇದಕ್ಕಿಂತ ಕಡಿಮೆ ಇರೋದು ಅಪ್ಪರ್ ಬೌಂಡ್ ಆಗಬಾರ್ದು. ಅಪ್ಪರ್ ಬೌಂಡ್ ಆಗಬಾರ್ದು ಅಂತಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ವಿರುದ್ಧ ಗ್ರೇಟರ್ ದೆನ್, ಅಂದರೆ ಅಟ್ಲೀಸ್ಟ್ ಒಂದು ಸೀಕ್ವೆನ್ಸಿನ ಟರ್ಮ್ ಎಕ್ಸಿಸ್ಟ್ ಆಗಬೇಕು, ಅದು ಇದಕ್ಕಿಂತ ಜಾಸ್ತಿ ಆಗಬೇಕು. ಸೇ XM ವಿಚ್ ಇಸ್ ಗ್ರೇಟರ್ ದ್ಯಾನ್ M - ಎಪ್ಸಿಲಾನ್. ಕ್ಯಾಪಿಟಲ್ M ಲೀಸ್ಟ್ ಅಪ್ಪರ್ ಬೌಂಡ್ ಆಗಿರೋದ್ರಿಂದ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಫಸ್ಟ್ ಆಫ್ ಆಲ್ XN is less than or equal to capital M ಆಗುತ್ತೆ. ಆ್ಯಂಡ್ ಡೆಫಿನೆಟ್ಲಿ there exists at least one term which is greater than M - epsilon. Since sequence XN is monotonically increasing, ಇದು monotonically increasing ಆಗಿದೆ. monotonically increasing ಅರ್ಥ ಮುಂದಿನ ಟರ್ಮು ಹಿಂದಿನ ಟರ್ಮ್ಗಿಂತ ಜಾಸ್ತಿ ಇರುತ್ತೆ, ಜಾಸ್ತಿ ಅಥವಾ ಈಕ್ವಲ್ ಆಗಿರುತ್ತೆ. ಅಲ್ಲಿ ನಾನು n + 1 n ತಗೊಂಡಿದ್ದೆ ಸಬ್ಸ್ಕ್ರಿಪ್ಟ್ನ n + 1 n ತಗೊಂಡಿದ್ದೆ, ಅಂದರೆ n + 1 n-ಗಿಂತ ದೊಡ್ಡದು. ದಟ್ ಮೀನ್ಸ್ XN + 1 XN-ಗಿಂತ ದೊಡ್ಡದು, ಮುಂದಿನ ಟರ್ಮು ಹಿಂದಿನ ಟರ್ಮ್ಗಿಂತ ದೊಡ್ಡದಾಗಿರುತ್ತೆ ಮಾನೋಟೋನಿಕಲಿ ಇನ್ಕ್ರೀಸಿಂಗಲ್ಲಿ. ಇಲ್ಲಿ ನಾನು ಈ ಎರಡು ಇನ್ಇಕ್ವಾಲಿಟೀಸು n ಮತ್ತು m ಅಲ್ಲಿದೆ, ಅಂದರೆ ಸಬ್ಸ್ಕ್ರಿಪ್ಟು n ಮತ್ತು m ಅಲ್ಲಿದೆ. ಹಾಗಾಗಿ ನಾನು ಮಾನೋಟೋನಿಕಲಿ ಇನ್ಕ್ರೀಸಿಂಗ್ ಡೆಫಿನೇಷನ್ನ n ಮತ್ತು m ಸಬ್ಸ್ಕ್ರಿಪ್ಟಲ್ಲಿ ಬರೋ ಹಾಗೆ ಮಾಡ್ಕೊಳ್ತೀನಿ ನಾನು. ಇಲ್ಲಿ n m-ಗಿಂತ ದೊಡ್ಡದಾಗಿದ್ದರೆ n + 1 n-ಗಿಂತ ದೊಡ್ಡದಾದಾಗ n + 1 n-ಗಿಂತ ದೊಡ್ಡದು, ಆ್ಯಂಡ್ ಡೆಫಿನೆಟ್ಲಿ XN + 1 is greater than or equal to XN.
ಇನ್ ದಿ ಮೊನೊಟೋನಿಕಲಿ ಇನ್ಕ್ರೀಸಿಂಗ್ ಸೀಕ್ವೆನ್ಸ್. ಅದೇ ಥರನೇ ವೆನೆವರ್ ಎನ್ ಈಸ್ ಗ್ರೇಟರ್ ದ್ಯಾನ್ ಎಮ್, ಎನ್ನು ಎಮ್ಗಿಂತ ದೊಡ್ಡದಾಗಿದ್ದರೆ ಡೆಫಿನೆಟ್ಲಿ ಎಕ್ಸ್ ಎನ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎಮ್. ಎನ್ ಈಸ್ ಗ್ರೇಟರ್ ದ್ಯಾನ್ ಎಮ್ ಆಗಿದ್ದರೆ ಎಕ್ಸ್ ಎನ್ನು ಎಕ್ಸ್ ಎಮ್ಮಿಂದ ಮುಂದಿನ ಟರ್ಮ್ ಆಗುತ್ತೆ. ಸೀಕ್ವೆನ್ಸ್ ಎಕ್ಸ್ ಅನ್ನು ಮೊನೊಟೋನಿಕಲಿ ಇನ್ಕ್ರೀಸ್ ಆಗಿರೋದ್ರಿಂದ ವೆನೆವರ್ ಎನ್ ಈಸ್ ಗ್ರೇಟರ್ ದ್ಯಾನ್ ಎಮ್ ಆ್ಯಂಡ್ ಡೆಫಿನೆಟ್ಲಿ ಎಕ್ಸ್ ಎನ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎಮ್. ಈಗ ಈ ಮೂರು ಇನ್ಇಕ್ವಾಲಿಟೀಸ್ನ ಕಂಪೈನ್ ಮಾಡಿ. ಥರ್ಡ್ ಇನ್ಇಕ್ವಾಲಿಟಿ ಪ್ರಕಾರ ಎಕ್ಸ್ ಎನ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎಮ್, ಆ್ಯಂಡ್ ಸೆಕೆಂಡ್ ಇನ್ಇಕ್ವಾಲಿಟಿ ಪ್ರಕಾರ ಎಕ್ಸ್ ಎಮ್ ಈಸ್ ಗ್ರೇಟರ್ ದ್ಯಾನ್ ಎಮ್ ಮೈನಸ್ ಎಪ್ಸಿಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದ್ಯಾನ್ ಎಮ್. ಇದು ನಾವು ಉಲ್ಟಾ ಬರ್ದಿದ್ದೀನಿ. ಉಲ್ಟಾ ಬರೆದಾಗ ಗ್ರೇಟರ್ ದ್ಯಾನ್ ಚಿಹ್ನೆ ಇರೋದು ಲೆಸ್ ದ್ಯಾನ್ ಚಿಹ್ನೆ ಆಗುತ್ತೆ. ಎಮ್ ಮೈನಸ್ ಎಪ್ಸಿಲಾನ್ ಲೆಸ್ ದ್ಯಾನ್ ಎಕ್ಸ್ ಎಮ್ ಲೆಸ್ ದ್ಯಾನ್ ಈಕ್ವಲ್ ಟು ಎಕ್ಸ್ ಎಮ್. ಬಟ್ ದ ಫಸ್ಟ್ ಇನ್ಇಕ್ವಾಲಿಟಿ ಪ್ರಕಾರ ಎಕ್ಸ್ ಎನ್ ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್ ಇದೆ. ಎಕ್ಸ್ ಎನ್ ಈಸ್ ಲೆಸ್ ದ್ಯಾನ್ ಈಕ್ವಲ್ ಟು ಕ್ಯಾಪಿಟಲ್ ಎಮ್. ನಾವು ಡೆಫಿನೆಟ್ಲಿ ಕ್ಯಾಪಿಟಲ್ ಎಮ್ ಈಸ್ ಲೆಸ್ ದ್ಯಾನ್ ಎಮ್ ಪ್ಲಸ್ ಎಪ್ಸಿಲಾನ್. ಎಮ್ಮಿಗೆ ಪಾಸಿಟಿವ್ ನಂಬರ್ನ ಆ್ಯಡ್ ಮಾಡಿದ್ರೆ ಡೆಫಿನೆಟ್ಲಿ ಎಮ್ಮು ಎಮ್ ಪ್ಲಸ್ ಎಪ್ಸಿಲಾನ್ಗಿಂತ ಕಡಿಮೆ ಇರುತ್ತೆ. ನಾವು ಈ ಮೂರು ತಗೊಳ್ರಿ, ಎಮ್ ಮೈನಸ್ ಎಪ್ಸಿಲಾನ್ ಲೆಸ್ ದೆನ್ ಎಕ್ಸ್ ಎಮ್ ಲೆಸ್ ದೆನ್ ಕ್ಯಾಪಿಟಲ್ ಎಮ್ ಪ್ಲಸ್ ಎಪ್ಸಿಲಾನ್. ಈಗ ಎಲ್ಲ ಕಡೆ ಥ್ರೂ ದಿಸ್ ಇನ್ಇಕ್ವಾಲಿಟಿ ಮೈನಸ್ ಎಮ್ಮನ್ನು ಆ್ಯಡ್ ಮಾಡಿ. ಮೈನಸ್ ಎಮ್ ಪ್ಲಸ್ ಎಮ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಎಪ್ಸಿಲಾನ್ ಲೆಸ್ ದೆನ್ ಎಕ್ಸ್ ಎನ್ ಮೈನಸ್ ಕ್ಯಾಪಿಟಲ್ ಎಮ್ ಲೆಸ್ ದೆನ್ ಮೈನಸ್ ಎಮ್ ಪ್ಲಸ್ ಎಪ್ಸಿಲಾನ್. ಮೈನಸ್ ಎಮ್ ಪ್ಲಸ್ ಎಮ್ ಗೆಟ್ಸ್ ಕ್ಯಾನ್ಸಲ್, ಇಟ್ ವಿಲ್ ಬಿ ಎಪ್ಸಿಲಾನ್. ಈಗ ಎಕ್ಸ್ ಎನ್ ಮೈನಸ್ ಎಮ್ಮು ಮೈನಸ್ ಎಪ್ಸಿಲಾನ್ ಪ್ಲಸ್ ಎಪ್ಸಿಲಾನ್ನ ಮಧ್ಯೆ ಇದೆ. and therefore ಇದು ಮಾಡ್ಯುಲಸ್. ಮಾಡ್ಯುಲಸ್ ಆಫ್ ಎಕ್ಸ್ ಎನ್ ಮೈನಸ್ ಎಮ್ ಈಸ್ ಡೆಫಿನೆಟ್ಲಿ ಲೆಸ್ ದೆನ್ ಎಪ್ಸಿಲಾನ್. ಈಗ ಇವುಗಳ ಡಿಸ್ಟೆನ್ಸು ಎಪ್ಸಿಲಾನ್ಗಿಂತಲೂ ಕಡಿಮೆ ಇದೆ. ಹಾಗಾಗಿ ಲಿಮಿಟ್ ಆ್ಯಂಡ್ ಡೆಫಿನೇಷನ್ ಪ್ರಕಾರ ಎಕ್ಸ್ ಎನ್ನ ಲಿಮಿಟು ಎಮ್ ಆಯಿತು. ಈಗ ಎಕ್ಸ್ ಎನ್ನಿಗೆ ಫೈನೈಟ್ ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಿರೋದ್ರಿಂದ ಡೆಫಿನೇಷನ್ ಪ್ರಕಾರ ಕನ್ವರ್ಜೆಂಟ್ನ ಡೆಫಿನೇಷನ್ ಪ್ರಕಾರ ಸೀಕ್ವೆನ್ಸ್ ಎಕ್ಸ್ ಎನ್ ಈಸ್ ಕನ್ವರ್ಜೆಂಟ್. ಇದೇ ಥರನೇ ಇನ್ನೊಂದು ರಿಸಲ್ಟ್ ಇದೆ. ಮೊನೊಟೋನಿಕಲಿ ಡಿಕ್ರೀಸಿಂಗ್ ಮತ್ತು ಬೌಂಡೆಡ್ ಬಿಲೋ ಇವೆರಡೂ ಆಗಿದ್ದರೆ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್. ಆಗಲೂ ಕೂಡ ಸೀಕ್ವೆನ್ಸ್ ಕನ್ವರ್ಜೆಂಟ್ ಆಗುತ್ತೆ. ಈ ರಿಸಲ್ಟು ನಾನು ಈಗೇನು ಪ್ರೂವ್ ಮಾಡ್ತಿದ್ದೀನಿ ಅದೇ ಥರನೇ ಇದೆ. ಪ್ಲೀಸ್ ಗೋ ಥ್ರೂ ದಿಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಸೆಷನ್.